कर्नाटक से कानून की धज्जियां उड़ाने वाली तस्वीरें सामने आ रही हैं। कर्नाटक के कुडगु जिले में बजरंग दल की जानिब से बजरंग दल कार्यकर्ताओं को गन की ट्रेनिंग दी जा रही है। बताया जा रहा है कि गन की ट्रेनिंग और त्रिशूल तकसीम किया गया है। इस पर कई तरह के सवाल उठाए जा रहे हैं। इस पर सीटी रवि ने कहा है कि ये कोई गन की ट्रेनिंग नहीं बल्कि एयर गन की ट्रेनिंग है, इसके परमिशन लेने की कोई ज़रूरत नहीं है। मुकामी एसपी ने भी इसी तरह का बयान दिया है। अब बीजेड ज़मीर अहमद खान ने भी एक सवाल उठाया। उन्होंने कहा है कि अगर यही गन की ट्रेनिंग, एयर गन की ट्रेनिंग ही अगर मुस्लिम तंजीमी की जानिब से लिए जाते तो क्या सीटी रवि का यही बयान होता। ज़मीर अहमद खान ने मुतालबा किया है कि बजरंग दल पर और उस एसपी पर जिसने ये बयान दिया है, दोनों पर कार्रवाई होनी चाहिए। बजरंग दल वतीಯಿಂದ ನಿನ್ನೆ ಫೈರ್ ಆರ್ಮ್ಸ್ ಟ್ರೈನಿಂಗನ್ನು ಹಮ್ಮಿಕೊಂಡಿದ್ರು. ಅದರ ಜೊತೆಯಲ್ಲಿ ತ್ರಿಶೂಲ ದೀಕ್ಷಾ ಅಂತ ಹೇಳಿಬಿಟ್ಟು ಟ್ರೈನಿಂಗ್ ಕ್ಯಾಂಪನ್ನು ನಿನ್ನೆ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ನಮ್ಮ ಎಮ್ ಎಲ್ ಎ ಆದಂಥ ಬೊಪ್ಪಾಯಿ ಅವರು ಭಾಗವಹಿಸಿದರು. ಆಮೇಲೆ ಎಮ್ ಎಲ್ ಎ ಆದಂಥ ಅಪ್ಪಾಜಿ ರಂಜನ್ ಅವರು ಭಾಗವಹಿಸಿದರು. ಆಮೇಲೆ ಎಮ್ ಎಲ್ ಸಿ ಆದಂಥ ಶ್ರೀಮತಿ ಸುಜಾತಾ ಕುಶಾಲಪ್ಪ ಅವರು ಭಾಗವಹಿಸಿದ್ರಂತೆ. ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ರಲ್ಲ, ಅದಕ್ಕೆ ಪರ್ಮಿಷನ್ ತೊಗೊಂಡಿದ್ರಾ ಅಂತ ಹೋಗಿ ಮಾಧ್ಯಮದವರು ಎಸ್ ಪಿ ಕೇಳಿದ್ದಾರೆ. ನಿನ್ನೆ ಇದರ ಆರ್ಮ್ಸ್ ಟ್ರೈನಿಂಗ್ ಫೈರ್ ಆರ್ಮ್ಸ್ ಟ್ರೈನಿಂಗ್ ಮಾಡಿದ್ದಾರೆ ಸರ್, ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಮಾಧ್ಯಮದವರಲ್ಲಿ ಹೋಗಿ ಎಸ್ ಪಿ ಅವ್ರು ಕೇಳಿದ್ದಾರೆ. ಇಲ್ಲರಿ, ಅದು ಫೈರ್ ಆರ್ಮ್ಸ್ ಟ್ರೈನಿಂಗ್ ಇಲ್ಲ, ಅದು ಏರ್ ಗನ್ ಟ್ರೈನಿಂಗ್ಗೆ ಪರ್ಮಿಷನ್ ತೊಗೊಳೋದು ಬೇಕಾಗಿಲ್ಲ ಅಂತ ಒಂದು ಉಡಾಪೆನ ಹೇಳಿಕೆನ ಕೊಟ್ಟಿದ್ದಾರೆ. ಅದು ಯಾವುದನ್ನ ಗನ್ ಇರಲಿ, ಪರ್ಮಿಷನ್ ತೊಗೊಳೋದು ಕಡ್ಡಾಯ. ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಿನ್ನ ಸರ್ಕಾರಕ್ಕೆ ಮನವಿ ಮಾಡಿರೋದು, ಇಂಥ ಎಸ್ ಪಿಗೆ ಇಮಿಡಿಯೇಟ್ ನೀವು ಸಸ್ಪೆಂಡ್ ಮಾಡಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ನನ್ನ ಎಲ್ಲರಿಗಿಂತ ಆಶ್ಚರ್ಯ ತಂದಿರೋದು ನನ್ನ ರವಿ ಅವ್ರ ಹೇಳಿಕೆಯಿಂದ ನನಗೆ ಆಶ್ಚರ್ಯ ತಂದು. ಏನಕ್ಕಂದರೆ ರವಿ ಅವರು ಭಾಳ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ಅವರಿಂದ ನಾನು ಈ ಥರ ಹೇಳಿಕೆನ ನಿರೀಕ್ಷೆ ಇಟ್ಟಿರಲಿಲ್ಲ. ಏನಂತ ಹೇಳಿದ್ದಾರೆ, ಇಲ್ಲರಿ ಅದು ಫೈರ್ ಆರ್ಮ್ಸ್ ಟ್ರೈನಿಂಗ್ ಇಲ್ಲ, ಅದು ಏರ್ ಗನ್ ಟ್ರೈನಿಂಗ್ಗೆ ಏನು ಪರ್ಮಿಷನ್ ಬೇಕಾಗಿಲ್ಲ, ಏನು AK-47 ಟ್ರೈನಿಂಗ್ ಕೊಡ್ತಾ ಇದ್ದೀವ ಅಂತ ಹೇಳಿದ್ದಾರೆ. ನಾನು ಇದೇ ಮಾಧ್ಯಮ ಮುಖಾಂತರ ನಾನು ಮೊನ್ನೆ ರವಿ ಅವ್ರಿಗೆ ಕೇಳಕ್ಕೆ ಬಯಸೋದು, ಇದು ಬಜರಂಗ್ ದಲ್ ಅವ್ರು ಮಾಡಿದ್ದಕ್ಕೆ ಈ ಥರ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಇದೇ ಮುಸ್ಲಿಂ ಸಂಘಟನೆನೋ ಇಲ್ಲ ದಲಿತ ಸಂಘಟನೆಗಳು ಯಾರನ್ನ ಇದು ಮಾಡಿದರೆ ಇದೇ ಹೇಳಿಕೆ ನೀವು ಕೊಡ್ತಾಯಿದ್ದೀರಾ? ನೀವು ಇಷ್ಟೊತ್ತು ಅಲ್ಲಲ್ಲ ಕಲ್ಲಲ್ಲ ಮಾಡಿಬಿಡ್ತಾಯಿದ್ರಿ. ಆಯಿತು, ನೀವೇ ಹೇಳ್ತಾ ಇದ್ದೀರಾ, ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು, ನೀವೇ ಹೇಳ್ತಾ ಇದ್ದೀರಾ ಏರ್ ಗನ್ಗೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ. ಈಗ ಸರ್ಕಾರ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಕೆಲಸ ಮಾಡಿ, ನಿಮ್ಮ ಸರ್ಕಾರದಲ್ಲೇ ಒಂದು ಆದೇಶ ಹೊರಡಿಸ್ಬಿಡಿ, ಸರ್ ಏರ್ ಗನ್ನಿಗೆ ಯಾವ ಪರ್ಮಿಷನ್ ಬೇಕಾಗಿಲ್ಲ ಅಂತ ಒಂದು ಸರ್ಕಾರದಿಂದ ಆದೇಶ ಹೊರಡಿಸ್ಬಿಟ್ರೆ ಎಲ್ಲ ಸಮಾಜದವ್ರವ್ರಿಗವರು ಪಾಪ ಯುವಕರು ಏರ್ ಗನ್ ಟ್ರೈನಿಂಗ್ ತೊಗೊಳ್ಳಿ.